ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದವಲ್ಲಭ ನೃಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ನಾವು ಹನುಮಂತ ಮುಂತಾದವರು ದಕ್ಷಿಣ ದಿಕ್ಕಿನಲ್ಲಿ ಅನ್ವೇಷಣೆ ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಂಡ್ವಲ್ಲ ನಾವು. ವಿಂಧ್ಯ ಪರ್ವತ ಪ್ರಾಂತ್ಯದಲ್ಲಿ ಹುಡುಕ್ತಾ ಇದ್ದಾಗ ಒಂದು ಗುಹೆಯೊಳಗಿಂದ ಒದ್ದೆಯಾದ ರೆಕ್ಕೆಗಳಿಂದ ಕೂಡಿರ್ತಕ್ಕಂಥ ಪಕ್ಷಿಗಳು ಬರ್ತಾ ಇರ್ತಕ್ಕಂಥ ನೋಡಿದ್ರು ಅಂತ ಅನ್ಕೊಂಡ್ವಲ್ಲ. ಇವರೇನು ಮಾಡಿದ್ರು? ಸುಮ್ಮನೆ ಇರೋದು ಬಿಟ್ಬಿಟ್ಟು ಗುಹೆಯಲ್ಲಿ ಇನ್ಯಾರೊಬ್ಬನ ಕೂರಿಸ್ಬೋದಾಗಿತ್ತು. ಅದು ಕೂರಿಸ್ದೆ ಸರ್ವಾಸಾತತ್ರವಾಗಿ ಎಲ್ಲರೂ ಕೂಡ ಸಗಟುವಾಗಿ ಎಲ್ಲ ಸಕುಟುಂಬ ಸಪಿರವಾರ ಸಮೇತವಾಗಿ ಕುತೂಹಲಿಂದ ಆ ಗುಹೆಯೊಳಗೆ ಪ್ರವೇಶ ಮಾಡ್ತಾರೆ. ಏನಾರು ಗುಹೆಯಿಂದ ಬರಲಿಲ್ಲ ಈಚೆ ಅಂತ ಹೇಳಿ ಕಳ್ಸೋಕ್ಕಾರೊಬ್ಬನ ಇಡಲಿಲ್ಲ. ಎಲ್ಲರೂ ಉದ್ದ ಕೋತಿ, ಚಿಕ್ಕ ಕೋತಿ, ಮುದ್ದು ಕೋತಿ, ಎಲ್ಲ ಮರಿ ಕೋತಿ, ಮುತಕ ಕೋತಿ ಎಲ್ಲರೂ ಒಳಗೆ ಬಂದ್ಬಿಟ್ರು. ಅದು ಬರ್ತಾ ಇದ್ದಾರೆ, ಹೋಗ್ತಾ ಇದೆ. ಇವ್ರದ್ದೇ ದೊಡ್ಡ ಗುಂಪು, ಸಿಕ್ಕಾಪಟ್ಟೆ ದೊಡ್ಡ ಕಪಿ ಗುಂಪು. ಎಲ್ಲರೂ ಒಂದರಿಂದ ಹೋಗ್ತಾನೆ ಇದ್ದಾರೆ. ಕತ್ತಲೆಯಾದ ಗುಹೆ ಅದು. ಅಲ್ಲಲ್ಲಿ ಒಂದ್ಸತಿ ಮಿಂಚುತ್ತಷ್ಟೇ. ಆ ಮಿಂಚಿನಲ್ಲಿ ಮಾತ್ರ ಗುಹೆ ಕಾಣ್ತಾ ಇದೆ. ಅಲ್ಲಿ ಮೆಲ್ಲಿಗೆ ತಲೆ ಎತ್ತು ನೋಡ್ತಾರೆ. ಮಿಂಚಿದಾಗ ಹೇಗೆ ಆಕಾಶ ಇಲ್ಲ, ಯಾವುದೋ ರತ್ನಗಳು ಮಿಂಚುತ್ತಾ ಇವೆ, ಟಕ್ 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 ಅಂತ. ಆ ರತ್ನಗಳ ಬೆಳಕಿನಲ್ಲಿ ಹೋಗ್ತಾ ಇದ್ದಾರೆ. ತುಂಬ ದೂರ ಒಳಗೆ ಹೋದಾಗ ತೇಜಸ್ಶಾಲಿಯಾಗಿರ್ತಕ್ಕಂಥ ಒಬ್ಬ ವೃದ್ಧ ತಪಸ್ವಿನಿ ಕಾಣಿಸ್ತಾಳೆ. ಅಬ್ಬಾ, ಮನುಷ್ಯರಿದ್ದಾರೆ ಇಲ್ಲಿ ಅಂದ್ಕೊಂಡ್ರು. ಒಂದು ತಪಸ್ ಮಾಡ್ತಕ್ಕಂಥ ಒಂದು ವೃದ್ಧ ಅಂದರೆ ಮುದುಕಿ ಆಗಿರ್ತಕ್ಕಂಥ ಹಣ್ಣು ಮುದುಕಿ ಆಗಿರ್ತಕ್ಕಂಥ ತೇಜಸ್ವಿ ಆಗಿರ್ತಕ್ಕಂಥ ಒಬ್ಬ ಮುದುಕಿ ಕಾಣಿಸೋದ್ರಲ್ಲಿ ಒಂದು ಹೆಂಗಸು. ಆ ಗುಹೆ ಹೇಮಾ ಅನ್ನುವ ಅಪ್ಸರೆಯದು. ಅದು ಆ ಗುಹೆ ಸ್ವಯಂ ಪ್ರಭಾ ಅಂತಕ್ಕಂಥ ತಪಸ್ವಿನಿ ಆ ಗುಹೆಯನ್ನು ಕಾಯ್ತಾ ಇದ್ದಳು. ಅಷ್ಟು ದೂರ ಆದ್ಮೇಲೆ ಅವಳು ಕಾಯ್ತಾ ಇದ್ದಾಳೆ ನೋಡಿ. ಆ ಮುಂದ್ಗಡೆ ಯಾರು ಕೂತಿದ್ರೆ ಒಳಗೇನು ಬರಬೇಕಾಗಿರ್ಲಿಲ್ಲ. ದಿನಗಟ್ಲೆ ಒಳಗೆ ಬಂದ್ವಲ್ಲಪ್ಪ ನಾವು ಅಂದ್ಕೊಂಡ್ರೆ ಎಲ್ಲರೂ. ಅಲ್ಲೇ ಇರ್ಬೋದಾಗಿತ್ತಲ್ಲ, ಯಾರೊಬ್ಬನ ಇಡ್ಬೋದಾಗಿತ್ತಲ್ಲ. ಇಟ್ಟುದ್ದಾಗ ನಾವು ಒಳಗೆ ಬಂದ್ಬಿಟ್ವಲ್ಲ. ಈ ಕತ್ತಲೆ ಗುಹೆ ಒಳಗೆ ಬಂದ್ವಲ್ಲ ನಾವು. ಹೇಗೆ ಬಂದ್ವು, ಎಲ್ಲಿಗೆ ಬಂದು ಗೊತ್ತಾಗ್ತಿಲ್ಲ ನಮಗೆ. ಅಪ್ಸರೆಯದು ಬೇರೆ, ಈ ಮುದುಕಿ ಕಾಯ್ತಾ ಇದ್ದಾಳೆ. ಸ್ವಯಂ ಪ್ರಭಾ ಅಂತಕ್ಕಂಥವಳು ತಪಸ್ವಿನಿ ಗುಹೆಯನ್ನು ಕಾಯ್ತಾ ಇದ್ದಾಳೆ. ಏನಿದು ಕತೆ ಅಂದ್ಕೊಂಡು ಆ ಗುಹೆಯೊಳಗೆ ಪ್ರವೇಶ ಮಾಡ್ತಾ ಇದ್ದಾರೆ. ಮತ್ತೆ ಹೊರಗೆ ಹೋಗೋದಕ್ಕೆ ಆಗ್ತಿಲ್ಲ ಅವ್ರಿಗೆ. ಗುಹೆ ಮುಚ್ಚೋಗ್ಬಿಡ್ತು. ಒಳಗೆ ಬಂದು ಲಾಕ್ ಆಗ್ಬಿಡ್ತದು. ಈಜಿಪ್ಷಿಯನ್ಸು ಹಿಂದೆ ಆ ದೊಡ್ಡ ದೊಡ್ಡ ರಾಜರುಗಳನ್ನು ಪಿರಮಿಡ್ಗಳಲ್ಲಿ ಬಂಧಿಸ್ಕೊತಾ ಇದ್ರು. ಅವರಷ್ಟು ಅವರೇನೆ. ಅವ್ರು ಹೋಗ್ತಾ ಇದ್ರು, ನಿಜಾನೇ ಒಪ್ಕೊಂಡೆ. ಅವ್ರಿಗೇನೇನು ಬೇಕೋ ಪೆಟ್ಟಿಗೆಗಳಲ್ಲಿ ರಚನೆ ಮಾಡ್ತಾಯಿದ್ರು, ಅದರೊಳಗೆ ಇಡ್ತಾಯಿದ್ರು. ಅದೂ ಸರಿನೇ, ಒಪ್ಕೊಂಡೆ. ಅವನು ಇನ್ನೊಂದು ಸತಿ ಹುಟ್ಟು ಬರ್ತಾನೆ ಅಂತ ಸುತ್ತೋವನ ಪದಾರ್ಥಗಳೆಲ್ಲ ಊಟ ತಿಂಡಿಯಿಂದ ಹಿಡಿದು ಎಲ್ಲ ವರ್ಷಗಟ್ಟಲೆ ಎಲ್ಲ ಇಡ್ತಾಯಿದ್ರು, ಗುಡ್ಡೆ. ಅದಕ್ಕೂ ನಾನು ಒಪ್ಪಿಕೊಂಡೆ. ಸರಿ ಬಿಡು, ಹೋಗಲಿ. ಅವರ ಮೂಢನಂಬಿಕೆ ಏನು ಮಾಡೋಕ್ಕಾಗಲ್ಲ, ನಾವು ಅದನ್ನು ತಿದ್ದಕ್ಕಾಗಲ್ಲ, ಬಿಡಿ ಹೋಗಲಿ. ಒಬ್ಬರಾರು ಎದ್ದು ಬರಲಿಲ್ಲ, ಇರಲಿ ಬಿಡಿ, ತೊಂದರೆ ಇಲ್ಲ. ಬೇರೆಯವರು ಎದ್ದು ಬರುವಾಗ ಮಾಡಿಕೊಂಡ್ರು. ಅಂದರೆ ಅವ್ರು ಸುತ್ತು ಚಿನ್ನ ಹಾಕಿದ್ರಲ್ಲ, ಎತ್ಕೊಂಡು ಹೋಗ್ತಿದ್ರು. ಅವ್ರು ಎದ್ದು ಬಂದರು. ಹೊರಗಿರೋರು ಎದ್ದು ಬಂದರು, ಒಳಗಿರೋರು ಯಾರು ಎದ್ದು ಬಂದಿಲ್ಲ. ಹೋಗಲಿ, ಅದಕ್ಕೂ ನಾನು ಒಪ್ಕೋತೀನಿ. ಅವರು ಊಟ ತಿಂಡಿ ಬಟ್ಟೆ ಬರಿ ಎಲ್ಲ ಇಟ್ಕೊಡ್ತಿದ್ರು. ಏನೋ ಪುರಾತನ ಚೆನ್ನಾಗಿದೆ, ಅಟ್ಟಕ್ಕೆ ಬಿಟ್ಬೋಣ ನಾವು. ಅಲ್ಲಿಗೆ ನಾವು ಬಂದ್ ಮಾಡಿದರೆ ಚೆನ್ನಾಗಿರ್ತಿತ್ತು, ಹೋಗಲಿ ಬಿಡಿ ಅಂತ. ಆಮೇಲೆ ನಾವು ನಿಧಾನವಾಗಿ ಕಲಿಯುಗದಲ್ಲಿ ಅಂದರೆ ಯುಗನೇ ತುಂಬ ಯುಗಗಳು ಅಲ್ವೆಲ್ಲ. ಆಮೇಲಿಂದ ನಾವು ಮಾಡರ್ನ್ ಆಗಿರ್ತಕ್ಕಂಥ ಅದನ್ನೆಲ್ಲ ಆ ಹಳ್ಳ ಗಿಳ್ಳ ಎಲ್ಲ ತೆಗೆದುಬಿಟ್ಟು ಅದು ಕಂಡಿಡಿದ್ವಿ ಅಂತ ಕೊನೆಗೆ ಏನು ಬಂಗಾರ ಇದ್ದದೆಲ್ಲ ಎತ್ಕೋಬೋದಾಗಿತ್ತು. ಅದು ಚೆನ್ನಾಗಿದೆ, ಅದಕ್ಕೂ ನಾನು ಒಪ್ಕೊಂಡೆ. ಏನೋ ಪ್ರಯೋಗ ಮಾಡ್ತಾಯಿದ್ದೀವಿ ನೋಡಿ, ಹಾಗೆ ಹೀಗೆ ಅಂತ ಒಪ್ಕೋತೀನಿ. ಇನ್ನೊಂದು ಕೆಟ್ಟ ಕೆಲಸ ಮಾಡ್ತಿದ್ರು ಅವರು. ನಾನು ಒಪ್ಪಲ್ಲ. ಅದು ಏನು, ಊಟ ತಿಂಡಿ ಇಡ್ತಾಯಿದ್ರು ಅಂತ ಅಂದ್ಕೊಂಡ್ವಿ. ಎಲ್ಲದಕ್ಕೂ ರೆಡಿನೇ. ಪರಿಚಾರಗಳನ್ನು ಅಲ್ಲೇ ಇಟ್ಬಿಡ್ತಾಯಿದ್ರು. ಪಾಪ ಬದುಕಿರೋರು ಅವರು. ಗಂಡ ಹೆಂಡತಿ ಆ ಮಕ್ಕಳು ಇರ್ತಕ್ಕಂಥವ್ರು ರೋದನ ಮಾಡ್ತಾಯಿದ್ರು. ಅವರು ಹೊರಗೆ ಬಿಡ್ರಪ್ಪ ಅಂತ. ಅಂಥವ್ರನ್ನೆಲ್ಲ ಕೂಡ ಹಾಕ್ಕೊಂಡಿದ್ರು. ಯಾಕೆಂದರೆ ಅವನು ಎದ್ದು ಬಂದರೆ ಇವರೆಲ್ಲ ಸೇವಕರು ಇರಬೇಕಂತೆ. ಎಲ್ಲಿರ್ತಾರೆ ಇವರು ಕೂಡ?
ಗೋಡೆಗೆ ಹೊರ್ಕೊಂಡಿದ್ದವ್ರಂಗೆ, ನಿಂತ್ಕೊಂಡಿದ್ದವ್ರಂಗೆ, ಬಾಣ ಇಟ್ಕೊಂಡಿದ್ದವನಂಗೆ, ಊಟ ಮಾಡ್ತಾ ಇರೋನಂಗೆ, ಮಲಗಿದ್ದವನಂಗೆ, ಅಷ್ಟೇ. ಪ್ರಾಣ ಹೋಗುತ್ತೆ, ಲಾಕ್ ಆಗ್ಬಿಡುತ್ತೀಗ. ಅದೇ ಥರ ಲಾಕ್ ಆಗಿಬಿಡ್ತು ಇವ್ರಿಗೆ. ನೋಡೋಣ ಮುಂದಕ್ಕೆ. ಜೈ ಗುರುದತ್ತ.